ನಮ್ಮ ಪೂರ್ವಜರು ಆತವರನ್ನು ಕರೀತಾರೆ, ಆ ಜನಾಂಗದವರು ನಲಿಕೆ ಸಮಾಜದವರನ್ನು ಕರೀತಾರೆ. ಅವರಿಗೆ ಹೇಳ್ತಾರೆ, ನಾನು ನೇಮ ಕಟ್ತೇನೆ ಹೌದು, ಆದರೆ ನನಗೆ ಅದರ ಈ ಸಂಧಿ ಪಾರದಾನ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಈ ಬಲ್ಲಾಳರು ಹೇಳ್ತಾರೆ, ನೀವು ನಾನು ತಂದಂಥ ಈ ಕೋನವನ್ನು ತಂದಂಥ ಹಾದಿಯನ್ನು ಹೇಳ್ತೇನೆ, ಅದನ್ನೇ ಸಂಧಿ ರೂಪದಲ್ಲಿ ನೀನು ಹೇಳು ಅಂತ ಹೇಳ್ತಾರೆ. ಆ ಸಂಧಿ ನಾನು ಹೇಳ್ತೇನೆ, ನನಗೆ ಅಣಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇನೆ, ದೈವಕ್ಕೆ ಅಣಿ ಆಗಲಿಕ್ಕೆ. ಹಾಗಾದ್ರೆ ಹೇಳ್ತಾರೆ, ಕುಕ್ಕಲದ ಚಾವಡಿ ಅಂತ ಹೇಳ್ತಾರೆ. ಕುಕ್ಕಲ ಚಾವಡಿ ಅಂದರೆ ಅದು ರಾಜ್ಯ ಮನೆತನದ ಚಾವಡಿ, ಅದರ ದ್ವಾರ ಇದೆ, ಅದು ಅಣಿ ಆಕಾರದಲ್ಲಿದೆ. ಅಲ್ಲಿ ಬರೆದಿದೆ ಕುಕ್ಕಲ ಚಾವಡಿ ಅಂತ ಅಕ್ಷರದಲ್ಲಿ ಬರೆದಿದೆ. ಅಲ್ಲಿಂದ ಬಂದಿದ್ದದು ಅಣಿ. ಆ ದೈವಕ್ಕೆ ಹೊರನಾರ ವಂಜರಿಗೆ ಹಾಗೆ ಉಂಟು. ಬೇರೆ ದೈವಗಳಿಗೆ ಬೇರೆ ಬೇರೆ ಉಂಟು. ಕುಕ್ಕಳದ ಚಾವಡಿ ಗೋಡೆದ ಅಚ್ಚರತೂಲ ತಿರಿತಾನಿ ಮಲ್ಪಲ ಅಂತ ಹೇಳ್ತಾರೆ. ಆಗ ಹೇಳ್ತಾನೆ, ಅದಕ್ಕೆ ರೂಪರೇಖೆ ಕೊಡ್ಬೇಕಲ್ಲ, ಮುಗ್ಗ ಆಗ್ಬೇಕಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ನಮ್ಮ ದೈವ ಚಾವಡಿಯಲ್ಲಿ ಪಂಜಿರ್ಲಿ ದೈವವನ್ನು ನಂಬುತ್ತೇವೆ. ಆ ಪಂಜಿರ್ಲಿಗೆ ಹಂದಿಯ ಪಾಪೆ ವಾಹನ, ಅದರ ಮೂರ್ತಿ ಉಂಟು. ಆ ಮೂರ್ತಿಯ ಮುಖವನ್ನು ನೋಡು, ಅದೇ ಹಾಲೆ ಕಂಗಿನ ಹಾಲೆದು ಅಂಥದ್ದು ಮುಖವಡ ಮಾಡು ಅಂತ ಹೇಳ್ತಾರೆ. ಪಾಲೆದ ಮುಖ ಪರಿಫಲ ಅಂತ ಹೇಳ್ತಾರೆ. ಹಾಗೆ ಒಂದು ಮಂಗಳವಾರ ಅಂದರೆ ಈ ತುಳುವರ ಕಟ್ಟಿನಲ್ಲಿ ಮಂಗಳವಾರ ದಿವಸ ಸಿಂಹ ರಾಶಿ ಬಂದರೆ ಅದು ಬಹಳ ಒಳ್ಳೆಯದು ಅಂತ ಒಂದು ತುಳುವರ ಪದ್ಧತಿ.